ನಾವು ಕುಂದಾಪುರ ಕನ್ನಡ ಹಬ್ಬದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಕಲರ್ ಸ್ಯಾರೀಸ್ ಹಾಕ್ಕೊಂಡು ಫುಲ್ಲು ಮಿಣ ಅಂತ ಮಿಂಚ್ತಾ ಇದ್ದಾರೆ ಹೆಣ್ಮಕ್ಳೆಲ್ಲರೂ ಕೂಡ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ, ಏನೇನು ಸ್ಪೆಷಾಲಿಟಿ, ಅಂದರೆ ಎಷ್ಟೊತ್ತಿಗೆ ಬಂದರು, ಯಾವ ರೀತಿ ಸಡಗರವನ್ನು ಆಚರಿಸ್ತಾ ಇದ್ದಾರೆ ಅಂತ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಅನಿತಾ ನನ್ನ ಹೆಸರು, ಕುಂದಾಪುರದವಳು, ಗುಳ್ಳಾಡಿ ಕೋಟದವಳು. ನಾವು ಒಂದು ತಿಂಗಳಿಂದನೂ ತಯಾರಿ ಮಾಡ್ತಿದ್ದೆ ಎಲ್ಲ ಫ್ರೆಂಡ್ಸಿಂದ. ಇದೊಂಥರ ಕುಟುಂಬ ಥರ. ನಾವು ಅಲ್ಲಿಂದ ನಮ್ಮ ಮನೆಯವ್ರನ್ನ ಹೆಂಗೆ ಮಿಸ್ ಮಾಡ್ಕೊಂತಿತ್ತು ಇಲ್ಲೆಲ್ಲ ತುಂಬಿಸ್ಕೊಂಡಿದ್ದು, ಅಷ್ಟು ಖುಷಿ ಆದಿತ್ತು. ಇಲ್ಲೆಲ್ಲ ಕಾಮ್ಕಂದ್ರೆ ನಮ್ಗೆ ಗೆಸ್ಟನ್ನು ಕರೋದೇ ಒಂದು ಖುಷಿ ಊರಿಂದ. ಯಾಕಂದರೆ ನಮ್ಮ ಮನೆಯವರು ಈಗ ನೆಂಟರು ಬಂದರೆ ಹೆಂಗಾರೋದು ಅದೇ ಖುಷಿಯಲ್ಲಿತ್ತು. ನಾವು ನಿನ್ನೆಯಿಂದ ನಾವು ನಾಳೆವರೆಗೂ ನಮ್ಗೊಂಥರ ಹಬ್ಬ. ಮತ್ತು ನಾವೆಲ್ಲರೂ ಎಲ್ಲೂ ಕುಂದಾಪುರದಲ್ಲಿ ಯಾವುದ್ಯಾವುದೋ ಊರಲ್ಲಿದ್ದು, ಈಗ ಹಬ್ಬ ಆದಮೇಲೆ ಗೊತ್ತಾಯ್ತು ಇನ್ನು ನೆಕ್ಸ್ಟ್ ವರ್ಷ. ಇವಾಗೆಲ್ಲ ಏನೋ ಒಂಥರ ಒಂದು ಕುಟುಂಬದಕ್ಕಿಂತ ಮನೆಯವ್ರ ಥರ ನಾವೆಲ್ಲ ಫ್ರೆಂಡ್ಸ್ ಒಂದೇ ಮನಸ್ಸವ್ರ ಥರ ಇತ್ತು. ನಾವು ಅದು ಎಷ್ಟು ಖುಷಿ ಅಂದರೆ ಹೊಸ ಜಾಯಿಂಟ್ ಫ್ಯಾಮಿಲಿ ಹಳೇದಿತ್ತು ನೋಡಿ, ಅದೀಗ ವಾಪಸ್ ನಾವು ಇಲ್ಲಿ ಬಂದು ನಮ್ಮ ಮಕ್ಕಳನ್ನು ಇಲ್ಲಿ ಕಲಿಕಂದಳಿ ಆಸೆ ನಮಗೆ. ಇಲ್ಲೆಲ್ಲ ನಮ್ದು ಹಳೇದಿದ್ದು ನಾವೀಗ ವರ್ಷಕ್ಕೊಂದ್ಸಲಿ ಹೊತ್ತು ಅಷ್ಟೇ, ಅದಲ್ಲಿ ಎಷ್ಟು ಏಪ್ರಿಲ್ ಮೇಗ ಅಂದರೆ ಈ ಹಬ್ಬ ಹೊಸ್ತು ಅಜ್ಜಿ ಮತ್ತು ಜಾಯಿಂಟ್ ಫ್ಯಾಮಿಲಿ ಅಂದರೆ ಹೆಂಗಿರುತ್ತೆ, ಯಾರ ಜೊತೆಗೆ ಹೆಂಗೆ ಬೆರೀಕೋ ಅದೆಲ್ಲ ನಮ್ಗೆ ಹೇಳಿಕೊಟ್ಟು ಮಿಸ್ ಮಾಡ್ಕೊಂತೀವಿ. ನಮ್ಮ ಅಜ್ಜಿ ನಮ್ಗೆ ಹೇಳಿಕೊಟ್ಟದನ್ನು ಈ ಥರ ಹಬ್ಬ ಎಲ್ಲ ಮಾಡೋಕೆ ಹೋಗಿ ನಾವು ಮತ್ತೆ ಪುನಃ ನಮ್ಮ ಮಕ್ಕಳಿಗೆ ಹೇಳಿಕೊಡು ಖುಷಿ ಆಗ್ತದೆ. ಅಂದರೆ ನಾವು ಹೇಳಿ ಎಷ್ಟು ಹೇಳಿದ್ರು ಆದಿಲ್ಲ, ಪ್ರಾಕ್ಟಿಕಲಾಗಿ ಏನು ತೋರಿಸುತ್ತೆ ಅದು ಅವ್ರ ತಲೆ ಕೊನೆವರೆಗೂ ಉಳ್ಕಂತ. ನಮ್ಮ ಸಂಸ್ಕೃತಿ ಏನಿತ್ತು, ನಾವು ಬಂದವ್ರನ್ನ ಹೇಗೆ ವೆಲ್ಕಮ್ ಮಾಡುತ್ತೆ, ಹೇಗೆ ಅವ್ರನ್ನ ಇದು ಮಾಡಿ ಖುಷಿಯಾಗಿ ಕಳಿಸಿಕೊಡುತ್ತೆ, ಅದೆಲ್ಲ ಅವ್ರಿಗೆ ಕಲಿಸ್ಕೆ. ಯಾಕಂದರೆ ಈ ಮಕ್ಕಳಿಗೆ ಸಿಂಗಲ್ ಫ್ಯಾಮಿಲಿ ಹಬ್ಕೊಯ್ ಮಾತಾಡ್ಕೊಳ್ಳಿ ಎಂತ ಮಾತಾಡ್ಕೊಂಡ್ರೆ ನಾವು ಇಷ್ಟು ಜನ ಯಾರ್ಯಾರೋ ಮನೆಯಾರು ಎಲ್ಲಿನಾರು ನಾವು ಒಂದು 5 ನಿಮಿಷ ಕೂತ್ಕೊಂಡ್ರೆ ಸಾಕು, ನಾವು ಎಷ್ಟೋ ಮಾತಾಡೋದು ಹಳೇದು ಹೊಸ್ತು ಎಲ್ಲ ಸೇರಿ. ನಮ್ಮ ಮಕ್ಕಳಿಗೆ ನಿಜವಾಗಿ ನನಗೆ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಅವ್ರು ಒಂದು ಅಕ್ಕ ತಂಗಿ ಸೇರಿ ಅವ್ರು ಹೆಚ್ಚೊತ್ತು ಮಾತಾಡೋಕೆ ಅವ್ರಿಗೆ ಏನು ಟಾಪಿಕ್ ಇರೋದಿಲ್ಲ. ಅದಕ್ಕೆ ಇದೆಲ್ಲ ಕಂಡು ಇದ್ರ ಬಗ್ಗೆ ಅವ್ರು ಡಿಸ್ಕಷನ್ ಮಾಡಲಿ, ನಮ್ಮ ಸಂಸ್ಕೃತಿನ ನಮ್ಮ ಭಾಷೆನ ಇನ್ನೂ ಮುಂದುವರ್ಸ್ಕೊಂಡು ಹೋಗ್ಲಿ, ಇದರಿಂದ ಇನ್ನೂ ಜಾಸ್ತಿ ಪ್ರೋಗ್ರಾಮ್ ಆಗಲಿ ಅಂತ ಆಶಿಸ್ತೆ. ಸೂಪರ್ ಮೇಡಮ್. ನಿಮ್ಮ ಹೆಸರು? ನೀವೆಲ್ಲಿಂದ ಬಂದಿದ್ದೀರಾ? ಶರಾವತಿ, ಹಾಲಾಡಿ. ಓಕೆ, ಹೇಗಿದೆ? ಎಲ್ಲರೂ ಕಲರ್ಫುಲ್ಲಾಗಿ ಬಂದಿದ್ದೀರಾ? ಸೊ ಫ್ಯಾಮಿಲಿ ಜೊತೆ ಬಂದಿದ್ದೀರಾ ಹೇಗೆ? ಹೌದು, ನಮ್ಮ ಅತ್ತೆ ಮಾವ ಗಂಡ ಎಲ್ಲ ಬಂದಿದ್ದಾರೆ. ಎಷ್ಟು ವರ್ಷದಿಂದ ಬರ್ತಿದ್ದೀರಾ? ನಾನೀಗ ಮದುವೆಯಾಗಿ 2 ತಿಂಗಳಾದಷ್ಟು ಫಸ್ಟ್ ಬಂದಿದ್ದೇನೆ. ಓಕೆ, ಏನೇನು ಇಷ್ಟ ಆಯಿತು? ಏನಾದರೂ ಸ್ಟಾಲ್ಗೆಲ್ಲ ವಿಸಿಟ್ ಮಾಡಿದ್ರಾ? ಹಾಂ, ಎಲ್ಲ ಬದಿ ಕಣಕ ಬಂದಿದೆ, ಎಲ್ಲದೂ ಇಷ್ಟ ಆಯಿತು. ಡೆಕೋರೇಷನ್ ಎಲ್ಲ ತುಂಬ ಚಂದ ಮಾಡಿ. ಮೇಡಮ್, ನೀವು ಪಾಪು ಜೊತೆ ಬಂದ್ಬಿಟ್ಟಿದ್ದೀರಾ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಅಂದರೆ ನೀವೆಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಇಲ್ಲಿ ಎಲ್ಲಿರೋದು? ಬೆಂಗಳೂರಲ್ಲಿ ನಗರದಲ್ಲಿರೋದು. ಇದು ಕುಂದಾಪುರ ಕನ್ನಡ ಹಬ್ಬ ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದಾರೆ ಆವಾಗಿಂದ ಬರ್ತಾ ಇದ್ದೀವಿ. ಓಕೆ, ಅಂದರೆ ದೂರ ಆದರೂ ಪರವಾಗಿಲ್ಲ, ಬರಲೇಬೇಕು ಅಂತ ಖುಷಿ. ಓಕೆ ಮೇಡಮ್, ನೀವು ಎಲ್ಲಿಂದ ಬಂದಿದ್ದೀರಾ? ಅಂದರೆ ಊರಿಗೆ ಹೋಗ್ಬೇಕಾಗತ್ತೆ, ಫ್ರೆಂಡ್ಸ್ನ ಫ್ಯಾಮಿಲಿನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿಗೆ ಬಂದರೆ ಎಲ್ಲರೂ ಸಿಕ್ಕಿದ್ದಾರೆ, ಆಮೇಲೆ ಎಲ್ಲರೂ ರಿಲೇಟಿವ್ ಸಿಗ್ತಾರೆ ಗೊತ್ತಿಲ್ಲದೆ, ಅದು ಎಷ್ಟು ಖುಷಿ ಆಗುತ್ತೆ? ನಾನು JP ನಗರದಿಂದ ಬಂದಿರೋದು. 3 ವರ್ಷದಿಂದ ಬರ್ತಾ ಇದ್ದೀನಿ. ಇದು ನಮ್ಮದು ಊರು ಮನೆದಾಗೋಕೆ ಹೋಗಿ ನಮ್ಮ ಕಲ್ಚರಲ್ಲು ನಮ್ಮ ಎಲ್ಲ ಇದನ್ನು ನಾವಲ್ಲದೆ ನಮ್ಮ ಮಕ್ಕಳಿಗೂ ಸಹ ತೋರಿಸೋದಕ್ಕೊಂದು ಒಳ್ಳೆಯ ಒಂದು ಪ್ಲೇಸ್ ಇದು. ಹಾಗಾಗಿ ತುಂಬ ಖುಷಿಯಾಗುತ್ತೆ, ಒಂಥರ ಊರು ಮನೆ ಹಬ್ಬ ಆ ಥರ ನಾವೆಲ್ಲ ಸೇರಿರೋದು, ನಾವೆಲ್ಲ ಒಟ್ಟಿಗಿರೋದು, ಒಂಥರ ಒಟ್ಟಿಗೆ ಕೆಲಸ ಮಾಡೋದು, ಒಂಥರ ಚೆನ್ನಾಗಿದೆ. ಓಕೆ ಪುಟಿ, ನೀನೇನು ಓದ್ತಾ ಇದೆಯಾ? ನಿನಗೆ ಎಷ್ಟು ಖುಷಿ ಆಗ್ತದೆ? ಈಗ ವೀಕೆಂಡ್ ಬೇರೆ, ಅಮ್ಮನ ಜೊತೆ ಬಂದಿದ್ದೀರಾ ಅನ್ಸುತ್ತೆ, ಏನು ಹೇಳ್ತೀರಾ? ಊರಲ್ಲಿ ಇದೆಲ್ಲ ನೋಡಿ ಅಭ್ಯಾಸ ಇಲ್ಲ, ಇಲ್ಲಿ ಎಲ್ಲನೂ ಒಟ್ಟಿಗೆ ನೋಡ್ತಾ ಇದ್ದಾಳಲ್ಲ, ಸೊ ಊರಿನ ಫೀಲ್ ಬರ್ತಾ ಇದೆ. ಏನು ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಸ್ಕೂಲಲ್ಲೆಲ್ಲ ಹೋಗಿ ಹೇಳ್ತೀರಾ ನಾನು ಇಲ್ಲಿ ಬಂದಿದ್ದೆ, ಚೆನ್ನಾಗಿತ್ತು, ಕಲರ್ಫುಲ್ ಆಗಿತ್ತು ಅಂತ? ಹಾಂ ಹೌದು, ಹೇಳ್ತೀನಿ. ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಮೇಡಮ್, ನೀವೇನು ಹೇಳ್ತೀರಾ? ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ಈ ಥರ ನಿಮ್ಮ ಕಲ್ಚರ್ನೆಲ್ಲ ನೋಡ್ತಾ ಇದ್ದೀವಿ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಬೆಂಗಳೂರಲ್ಲಿ ಎಷ್ಟೋ ಜನ ಗೊತ್ತಿರಲ್ಲ, ಅವ್ರಿಗೇನು ಮೆಸೇಜ್ ಹೇಳ್ತೀರಾ? ಇವಾಗ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಈ ಒಂದು ಬೆಂಗಳೂರಲ್ಲಿ ಕುಂದಾಪುರ ಕನ್ನಡ ಹಬ್ಬ ಮಾಡ್ತಾ ಇರುವಂಥದ್ದು ತುಂಬ ಖುಷಿ ಆಗ್ತಾ ಇದೆ. ಸುಮಾರು 5 ವರ್ಷದಿಂದ ಈ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಜನ್ಮಭೂಮಿಯನ್ನು ನೆನಪಿಸುವ ಕಾರಣಕ್ಕೆ ಕರ್ಮಭೂಮಿಯಲ್ಲಿ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಈ ಹಬ್ಬವನ್ನು ಮಾಡ್ತಾ ಇದ್ದಾರೆ. ಯುವ ಪೀಳಿಗೆಗೆ ನಮ್ಮ ಕುಂದಾಪುರ ಭಾಗದ ಆಚಾರ ವಿಚಾರಗಳನ್ನು, ಕಲೆ ಸಂಸ್ಕೃತಿಗಳನ್ನು, ಈಗ ಹೌಂದರಾಯನ ವಾಲ್ಗ ಆಗಿರ್ಬೋದು, ವಸಂತ ಆಗಿರ್ಬೋದು, ಈಗಿನ ಮಕ್ಕಳು ಅದನ್ನು ನೋಡಿರಲ್ಲ. ಸೊ ಅವರಿಗೊಂದು ಪ್ರಾತ್ಯಕ್ಷಿಕೆಯ ಮೂಲಕ ಯಾವ ರೀತಿ ತೋರಿಸಬಹುದು ಅನ್ನೋದನ್ನು ಈಗ ಬೆಳಗಿನ ಕಾರ್ಯಕ್ರಮದಲ್ಲಿ ಹೌಂದರಾಯನ ವಾಲಗ, ವಸಂತ, ಡೊಳ್ಳು, ಹಾಗೆ ಬ್ಯಾಂಡ್ಗಳು, ಈ ಥರ ಒಂದಷ್ಟು ಕಾರ್ಯಕ್ರಮ ಇರುತ್ತೆ. ಮಧ್ಯಾಹ್ನದಲ್ಲಿ ನರಹರಿ ದೀಕ್ಷಿತ್ ತಂಡದವರಿಂದ ಸ್ವರ ಕುಂದಾಪುರ ಅನ್ನುವಂಥ ಕಾರ್ಯಕ್ರಮ, ಹಾಗೆ ಚಂದಾಮುಡಿ, ಯಕ್ಷಗಾನ, ಅಟ್ಟಣಿಗೆ ಆಟ. ಈಗ ವಿಶೇಷ ಆಕರ್ಷಣೆ ಅಟ್ಟಣಿಗೆ ಆಟ. ಈಗ ಅಟ್ಟಣಿಗೆ ಆಟಕ್ಕೆ ಒಂದು ಪಾರಂಪರಿಕವಾದಂಥ ಒಂದು ಇತಿಹಾಸ ಇದೆ. ಈಗಿನ ಯುವಜನತೆ ಅಂದರೆ ನಮ್ಮ ಒಂದು ಜನ್ರೇಷನ್ ಅವರು ಅಟ್ಟಣಿಗೆ ಆಟ ಕೆಲವರು ನೋಡಿರಲಿಕ್ಕಿಲ್ಲ. ಸೊ ಅದನ್ನು ಒಂದು ತೋರಿಸುವಂತಹ ಪ್ರಯತ್ನ ಇವತ್ತಿನ ನಮ್ಮ ಕುಂದಾಪುರ ಕನ್ನಡ ಹಬ್ಬದಲ್ಲಿ ಆಗ್ತಾ ಇದೆ. ಹಾಗೆ ಹಲವಾರು ಕಾರ್ಯಕ್ರಮಗಳು, ಅಂದರೆ ಹಿಂದೆಂದು ಕಂಡಿರದ ಕೆಲವೊಂದು ಕಾರ್ಯಕ್ರಮಗಳನ್ನು ಈಗಿನ ಯುವ ಜನತೆಗೆ ಕುಂದಾಪುರ ಕನ್ನಡ ಪ್ರತಿಷ್ಠಾನ ಕುಂದಾಪುರ ಹಬ್ಬದ ಮೂಲಕ ತೋರಿಸ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಅಂದರೆ ಈಗ ಕುಂದಾಪುರದ್ದು ಕಲ್ಚರ್ನ ಎಲ್ಲೋ ಒಂದು ಕಡೆ ಮರಿತಾ ಇರೋರಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ನೀವು ಕೂಡ ಯಾವತ್ತಾದರೂ ಭಾಗವಹಿಸಿದರೆ, ಯಕ್ಷಗಾನ ಏನಾದರೂ ಮಾಡಿದ್ರೆ, ಅಥವಾ ನೀವು ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್, ಅದರಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿದ್ದೀರಾ ಅಂತ?
ಅಂದರೆ ಇಲ್ಲಿ ನಡೆಯೋ ಕಾರ್ಯಕ್ರಮ ಅಲ್ಲ, ಇಲ್ಲಿ ನಾವು ಆರ್ಗನೈಸೇಷನ್ ಕಮಿಟಿಯಲ್ಲಿದ್ದೇವೆ. ಹಾಗಾಗಿ ತಂಡಗಳ ಒಂದಷ್ಟು ಜವಾಬ್ದಾರಿಗಳನ್ನು ನಾವು ತಗೊಂಡು ಸುಮಾರು 2 ವರ್ಷದಿಂದ ಟೀಮ್ ಕೋಆರ್ಡಿನೇಟರ್ ಆಗಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಮೇಡಮ್ ಬನ್ನಿ ಪರವಾಗಿಲ್ಲ. ಅಂದರೆ ಎಲ್ಲರೂ ನಾನು ನೋಡ್ತಾ ಇದ್ದೆ, ಎಲ್ಲ ID ಕಾರ್ಡ್ ಹಾಕೊಂಡಿದ್ದೀರಿ. ಏನು ನಿಮ್ಮದೊಂದು ಆರ್ಗನೈಸೇಷನ್ ಥರನ ಯಾವ ಥರ ವರ್ಕ್ ಮಾಡ್ತೀರಾ ಅಂತ? ಹೌದು, ನಾವು ಈ ಆರ್ಗನೈಸೇಷನ್ ಟೀಮಲ್ಲೇ ಇದ್ದೀವಿ. ಸೊ ಬಂದಿರೋ ಹಲವು ಕಲಾ ತಂಡನೆಲ್ಲ ನಾವು ಮೇಂಟೈನ್ ಮಾಡಿ ಅವರಿಗೆ ಕರೆಕ್ಟ್ ಫುಡ್ ವ್ಯವಸ್ಥೆ ಎಲ್ಲ ಕೊಟ್ಟು ಅವ್ರನ್ನ ನೀಟಾಗಿ ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಎಷ್ಟು ಜನ ಇದ್ದೀರಾ? ಸೊ ಹೊಸದಾಗಿ ನಾವು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ಅದು ಪ್ರಾಸೆಸ್ ಹೇಗಿರುತ್ತೆ ಅಂತ? ಪ್ರಾಸೆಸ್ ಏನಿಲ್ಲ, ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ಅವ್ರು ಆರಾಮಾಗಿ ಬಂದು ವಾಲಂಟಿಯರ್ ಆಗಿ ಅವರೇ ಜಾಯ್ನ್ ಆಗ್ಬೋದು. ಎಷ್ಟು ಜನ ಇದ್ದೀರಾ? ನಾವು ಇದ್ದೀವಿ, ಒಂದು 100 ಇದ್ದೀವಿ. ಅಂದರೆ ಈ ಪ್ರೋಗ್ರಾಮ್ ಪ್ಲಾನಿಂಗ್ ಎಲ್ಲ ನಿಮ್ಮದೇ ಇರುತ್ತೆ ಅನ್ಸುತ್ತೆ, ಈ ದಿನ ಇದೇ ಹೋಗಬೇಕು ಆ ಥರ ಏನಾದರೂ ಇದೆಯಾ? ಹೌದು, ಪ್ಲಾನಿಂಗ್ ಎಲ್ಲ ಮಾಡಿರ್ತಾರೆ. ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಾವು ಅವ್ರ ಬೆನ್ನೆಲುಬಾಗಿ ನಿಂತಿರ್ತೀವಿ ಅಷ್ಟೇ. ಹಾಗೆ ಸೊ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೇಡಮ್ ಈ ಆರ್ಗನೈಸೇಷನ್? ಇದು ಆ್ಯಕ್ಚುಲಿ ಶುರುವಾಗಿ ಒಂದು 5 ಇಯರ್ಸ್ ಆಗಿದೆ. ನಾನು ಜಾಯ್ನ್ ಆಗಿ 2 ಇಯರ್ಸ್ ಆಯಿತು. ಲಾಸ್ಟ್ ಇಯರ್ ಬಂದಿದ್ದೆ, ಈ ಇಯರ್ಸ್ ಕೂಡ ಬಂದಿದ್ದೆ. ಸೊ ಈಗ ವಾಲಂಟಿಯರ್ಗೂ ಕೂಡ ಬೇರೆ ಥರ ಕೆಲಸ, ನಿಮ್ಮದೇ ಬೇರೆ ಥರ ಕೆಲಸ ಆ ಥರ ಏನಾದರೂ ಇದೆಯಾ? ಹೌದೌದು. ಅಂದರೆ ನಮಗೀಗ ಏನಂತ ಹೇಳಿದರೆ ಆರ್ಗನೈಸೇಷನ್ ಕಮಿಟಿ ಅಂದರೆ ಒಂದೊಂದು ತಂಡಗಳಿರುತ್ತೆ, ಕಲಾ ತಂಡಗಳು. ಅವರ ಜವಾಬ್ದಾರಿಯನ್ನು ನಮಗೆ ಕೊಡ್ತಾರೆ. ಅವ್ರದ್ದು ಫುಲ್ ಇನ್ಚಾರ್ಜ್ ಎಲ್ಲನೂ ನಾವೇ ನೋಡ್ಕೊಳ್ಳೋ ಅಂಥದ್ದು ಇರುತ್ತೆ. ಸರ್, ಇವತ್ತು ಕುಂದಾಪುರ ಕನ್ನಡ ಹಬ್ಬಕ್ಕೆ ಬಂದಿದ್ದೀರಾ, ನೋಡ್ತಾ ಇದ್ರಿ ಎಲ್ಲ ಕಲರ್ಫುಲ್ ಆಗಿದೆ. ಸೊ ಕನ್ನಡವನ್ನು ಬಿಟ್ಟು ಕನ್ನಡದಲ್ಲೇ ಹುದುಗಿ ಹೋಗಿರುವಂಥ ಕುಂದಾಪುರ ಭಾಷೆಯ ಸಂಭ್ರಮ ನಿಮಗೇನು ಅನಿಸುತ್ತೆ? ಆ್ಯಕ್ಚುಲಿ ಇದು ನಮ್ಮೂರ ಸಂಭ್ರಮ. ತುಂಬ ವರ್ಷ ಹಳೆಯಲ್ಲಿ ತುಂಬ ಯೂಸ್, ಈಗ ಭಜನೆ ಆಗಲಿ, ಕುಣಿತ ಆಗಲಿ, ಪೂಜೆ ಆಗಲಿ, ತುಳಸಿ ಪೂಜೆ ಆಗಲಿ, ಬೇರೆ ಬೇರೆ ರೀತಿಯಾದಂಥ ಇದು ಹಳೆ ಕಾಲದಿಂದ ನಡ್ಕೊಂಡು ಬಂದದ್ದು. ಅದು ಪುನಃ ಈಗಳ ಯೂತಿಗೆ ಅದನ್ನು ಪುನಃ ಮುನ್ನೆಚ್ಚರಿಕೆ ಮಾಡ್ತಿರೋದ್ರಿಂದ ತುಂಬ ಖುಷಿ ಆಗ್ತದೆ. ಯಾಕಂದರೆ ವರ್ಷವಿಡೀ ನಾವು ಬೇರೆ ಬೇರೆ ವಿಷಯದಲ್ಲಿರ್ತೇವೆ. ವರ್ಷಕ್ಕೊಂದು ಸಲ ಈ ರೀತಿಯಂಥ ಹಬ್ಬ ಆದಾಗ ನಮ್ಮ ಮಕ್ಕಳಿಗೂ ಸಹ ನಮ್ಮ ಕಾಲದಲ್ಲಿ ಹೀಗೀಗಿದೆ ಅಂತ ತೋರಿಸ್ಲಿಕ್ಕೆ ಒಂದು ಒಳ್ಳೆಯ ಇದು. ನಮ್ಮ ಕುಂದಾಪುರ ನಮ್ಮ ಹೆಮ್ಮೆ. ಆದ್ದರಿಂದ ಇಂಥ ಒಂದು ಕಾರ್ಯಕ್ರಮ ನಡೀತಾನೆ ಇರಬೇಕು ಅನ್ನೋದು ನಮ್ಮ ಆಸೆ. ಎಸ್, ಅಫ್ಕೋರ್ಸ್ ಸರ್. ಈಗ ಕನ್ನಡ ಅಂತ ಹೇಳಿದರೆ ಹುಬ್ಳಿ ಕನ್ನಡನೇ ಬೇರೆ, ಈಗ ಕುಂದಾಪುರ ಕನ್ನಡ ಬೇರೆ, ಮಂಗಳೂರು ಕನ್ನಡ ಬೇರೆ. ಸೊ ಈಗ ನಿಮ್ಮನ್ನು ನೋಡ್ತಾ ಇದ್ದರೆ ಬೇರೆಯವ್ರಿಗೂ ಕೂಡ ಇನ್ಸ್ಪಿರೇಷನ್ ಅನಿಸುತ್ತೆ. ಅಂಥವ್ರಿಗೆ ಏನಂತ ಮೆಸೇಜ್ ಕೊಡ್ತೀರಾ? ಎಲ್ಲರಿಗೂ ಅವರವರಾದಂಥ ಊರಿಂದ ಒಂದು ಭಾಷೆ ಒಂದಿರು, ಬಟ್ ಓವರಾಲ್ ಆಗಿ ಕನ್ನಡನೇ ಇರುತ್ತೆ. ಅವರವರಲ್ಲಿ ಒಂದೊಂದು ಕನ್ನಡದಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇದೆ. ಹಾಗೆ ನಮ್ಮ ಕುಂದಾಪುರ ಭಾಷೆನೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ, ಆದರೆ ಅದು ಕನ್ನಡನೇ ಆಗಿರುತ್ತೆ. ಒಂದು ಹೆಮ್ಮೆ, ನಮ್ಮೂರ ಭಾಷೆ ನಮ್ಮೂರ ಅಂತ ಒಂದು ಹೆಮ್ಮೆ ನಮಗಿದ್ದೇ ಇರುತ್ತೆ. ಓಕೆ ಸರ್, ಈಗ ನಮಗೂ ಕೂಡ ನಿಮ್ಮ ಕುಂದಾಪುರ ಭಾಷೆಯಲ್ಲಿ ಏನಾದರೂ ಕಲಿಸ್ಕೊಡ್ಬೇಕು ಅಂದರೆ ಏನು ಹೇಳ್ಕೊಡ್ತೀರಿ ಹೇಳಿ? ನಾವು ಆಲ್ಮೋಸ್ಟ್ ಹೆಚ್ಚಿನ ಜನರಿಗೆ ಕುಂದಾಪುರ ಭಾಷೆ ಮಾತಾಡ್ಲಿಕ್ಕೆ ಕಲಿಸ್ತಾನೆ ಇದ್ದೇವೆ. ಈಗ ನಮ್ಮಲ್ಲಿ ಎಷ್ಟೋ ಜನ ಕೆಲಸ ಮಾಡ್ತಾ ಇದ್ದಾರೆ, ಹೊರಗಿನವರು, ಬಿಜಾಪುರ ಅಲ್ಲಿ ಇಲ್ಲಿ. ಅವರು ನಮ್ಮ ಹತ್ರ ಮಾತಾಡ್ತಾ ಕುಂದಾಪುರ ಭಾಷೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ತುಂಬ ಧನ್ಯವಾದ ಸರ್. ಲೇಖಕರಾಗಿ ಎಷ್ಟು ಹೆಮ್ಮೆ ಅನಿಸುತ್ತೆ ನಿಮಗೆ, ಅಂದರೆ ಕನ್ನಡ ಹಬ್ಬ, ಕುಂದಾಪುರ ಕನ್ನಡ ಹಬ್ಬ ಮಾಡ್ತಾ ಇರೋದು? ತುಂಬ ಖುಷಿ ಅನಿಸುತ್ತೆ. ಒಂದು ಭಾಷೆ ಇರಬೇಕಾದ ಹೀಗೆ ಭಾಷೆ ಜನರ ನಡುವೆ ಇದ್ದರೆ ಮಾತ್ರ, ಭಾಷೆ ಬಳಕೆಯಲ್ಲಿದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಆಗ್ತದೆ. ಮತ್ತು ಭಾಷೆ ಹೆಸರಲ್ಲಿ ಸಂಭ್ರಮಿಸುವುದು, ಭಾಷೆ ಹೆಸರಲ್ಲಿ ಒಂದು ಹಬ್ಬವನ್ನು ಮಾಡುವುದು ಈ ಕಾಲದ ಅತ್ಯಂತ ತುರ್ತು ಅಂತ ನಾನು ಅಂದ್ಕೊಳ್ತೇನೆ. ನಮ್ಮ ಕರಾವಳಿ ಭಾಗದ ಸಂಸ್ಕೃತಿಗಳನ್ನು, ವಿಶೇಷವಾಗಿ ಕುಂದಾಪುರ ನೆಲಭಾಷಿಕರ ಎಲ್ಲ ಸಂಸ್ಕೃತಿ, ಆಚರಣೆ, ಆರಾಧನೆ, ಅದನ್ನು ಮುಂದಿನ ತಲೆಮಾರಿಗೆ ಈ ರೀತಿ ಹಬ್ಬದೋಪಾದಿಯಲ್ಲಿ ತೋರಿಸುವುದಿದೆಯಲ್ಲ, ಇದು ಬಹಳ ಮುಖ್ಯ. ಭಾಷೆಯ ಉಳಿವಿನ ದೃಷ್ಟಿಯಿಂದ, ಭಾಷೆಯ ಔನ್ನತ್ಯದ ದೃಷ್ಟಿಯಿಂದ ಬಹಳ ಮುಖ್ಯ ಅಂತ ಅನ್ಸುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಜೊತೆಗೆ ಟ್ಯಾಗ್ಲೈನ್ ಕೂಡ ನೀವೇ ಕೊಟ್ಟಿದ್ರಿ ಅಂತ ಕೇಳ್ಪಟ್ವಿ. ಹೇಗೆ ಒಳೀತು, ಯಾಕೆ ಆ ಟ್ಯಾಗ್ಲೈನೇ ಕೊಟ್ರಿ ಅಂತ? ಈಗ ನಮ್ಮ ಕುಂದಾಪುರದಲ್ಲಿ ಏನಂದರೆ, ಈ ಭಾಷೆ ಹೊರತಾಗಿ ನಾವು ಬದುಕನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೈನಂದಿನ ಜನಜೀವನ ಈ ಭಾಷೆಯ ನಡುವೆ ಹಾಸೋಕ್ಕಾಗುತ್ತೆ. ಉದಾಹರಣೆಗೆ ನಮ್ಮಲ್ಲಿ ಭತ್ತ ತುಳಿತೇವೆ. ಭತ್ತ ಈಗ ರೈಸ್ ಮಿಲ್ ಹೊರಗೆ ಮಾನವ ಶ್ರಮದಿಂದಲೇ ಭತ್ತ ತುಳಿತೇವೆ, ಒನಕೆಯಿಂದ. ಆ ಭತ್ತ ತುಳುವತ್ತಿಗೆ ನಾವು ಅಲ್ಲೊಂದು ಹಾಡು ಆಡ್ತೇವೆ. ಭತ್ತ ತುಳಿಯುವಾಗ ಫಿಶಿಂಗ್ ಮಾಡ್ತೇವೆ, ಮೀನುಗಾರಿಕೆ ಮಾಡ್ತೇವೆ. ಮೀನುಗಾರಿಕೆ ಬಲೆ ಎಳೆಯುವಾಗ ನಾವು ಒಂದು ಹಾಡು ಆಡ್ತೇವೆ. ಉಳುಮೆ ಮಾಡ್ತೇವೆ ನಾವು ಹೊಲದಲ್ಲಿ. ಅದು ಆ ಕೆಲಸದ ದಣಿ ಆರಿಸಿಕೊಳ್ಳೋದಕ್ಕೋಸ್ಕರ, ಕೆಲಸ ಹಗುರಾಗಲಿಕ್ಕೋಸ್ಕರ ನಾವು ಒಂದು ಹಾಡು ಆಡ್ತೇವೆ, ಒಳಲ್ ಅಂತ ಹೇಳ್ತೇವೆ. ಹಾಗಾಗಿ ಈ ಭಾಷೆ ನಮ್ಮ ಬದುಕಿನ ಜೊತೆ ಮಿಳಿತವಾಗಿದೆ. ಭಾಷೆ ಹೊರತಾಗಿ ಬದುಕನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಕುಂದಾಪುರ ಕನ್ನಡ ಅಂದರೆ ಇದು ಭಾಷೆ ಎಲ್ಲ ಬದುಕಂದ್ಕೊಂಡೆ. ಬೇರೆ ಬೇರೆ ಕಾರಣಕ್ಕೆ ನಾವು ಈ ನ್ಯೂಸ್ ಚಾನಲ್ನಿಂದ ಹೊರಗೆ ಓಡ್ತಾ ಇದ್ದಾರೆ. 24/7 ಅಂತ ಹೇಳಿದ್ದಾನೆ ಹೇಳ್ತಿದ್ದಾರಂತೆ. ಆದರೆ ಒಂದು ನ್ಯೂಸ್ ಚಾನಲ್ ಈ ರೀತಿಯ ಸಂಸ್ಕೃತಿ ಹಬ್ಬದಲ್ಲಿ, ಭಾಷೆ ಹಬ್ಬದಲ್ಲಿ ಸಮಯ ವ್ಯಯಿಸಿ ಇದನ್ನೆಲ್ಲ ನಿಮ್ಮ ಚಾನಲ್ನ ಮೂಲಕ ತೋರಿಸ್ತಾ ಇರೋದು, ಬಹುಶಃ ನಿಮಗೂ ಎಲ್ಲೋ ಒಂದು ಸಾಂಸ್ಕೃತಿಕ ಕಾಳಜಿ ಇದೆ, ಮಾಧ್ಯಮದ ಕಾಳಜಿ ಇದೆ ಅಂತ ಅನಿಸುತ್ತೆ. ನಿಮ್ಮ ಈ ಚಾನಲ್ ಇಡೀ ನಾಡಿನಾದ್ಯಂತ ಪ್ರಸಿದ್ಧಿ ಆಗಲಿ. ನಿಮ್ಮ ಈ ಸುದ್ದಿಯ ಹೊರತಾಗಿ ಅಥವಾ ಸುದ್ದಿಯ ಜೊತೆಗೆ ಇಂತಹ ನೆಲದ ಏನು ಅಸ್ಮಿತೆಯನ್ನು, ಭಾಷೆ, ಸಂಸ್ಕೃತಿ, ಸಾಂಸ್ಕೃತಿಕವಾದ ಸಂಗತಿಗಳನ್ನು ತೋರಿಸುವಲ್ಲಿ ಹೆಚ್ಚು ಮುತುವರ್ಜಿ ವಹಿಸಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಕನ್ನಡದ ಹಬ್ಬ, ಅದರಲ್ಲೂ ಕುಂದಾಪುರ ಕನ್ನಡದ ಹಬ್ಬ ಮಾಡ್ತಾ ಇರೋದು ಎಷ್ಟು ಖುಷಿ ಅನಿಸುತ್ತೆ ನಿಮಗೆ? ಸಹಜವಾಗಿ ತುಂಬ ಖುಷಿ ಅನಿಸುತ್ತೆ. ಖುಷಿ ಅನಿಸ್ಲಿಕ್ಕೆ 2 ಕಾರಣ ಇದೆ. ಒಂದು, ನಾವೆಲ್ಲ ಭಾಳ ವರ್ಷಗಳಿಂದ ದೂರದಲ್ಲಿ ಇದ್ದು ಬ್ಯಾಂಗ್ಳೂರಿಗೆ ಬಂದು ನೆಲೆಸಿದಂಥವರು ಭಾಳ ಮಂದಿ ಇದ್ದಾರೆ. ಎಲ್ಲೋ ಆಡು ಭಾಷೆಗಳು, ಮಾತೃಭಾಷೆಗಳು ಕಳೆದೋಗ್ತದೆ ಅಂತ ಹೇಳುವಂಥ ದಿನಗಳಲ್ಲಿ
ಇಂಥ ಹಬ್ಬದ ಮೂಲಕವಾಗಿ ಆ ಭಾಷೆಗಳನ್ನು ಮತ್ತೆ ಉತ್ತೇಜನ ಕೊಡುವಂಥ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಎಲ್ಲ ನಾಡಿನ ಎಲ್ಲ ಕಡೆಯಿಂದ ಬಂದಿರೋರು ಇಲ್ಲಿ ಒಟ್ಟಾಗ್ತಾ ಇದ್ದೀವಿ. ಈ ಕಾರಣಕ್ಕೆ ಇದು ತುಂಬ ಖುಷಿ ಅಂತೇಳಿ ಅನಿಸ್ತಾ ಇದೆ. ಓಕೆ, ಇವಾಗ ಕರಾವಳಿ ಭಾಗದಲ್ಲಿ ಅಥವಾ ನಿಮ್ಮ ಕುಂದಾಪುರ ಭಾಗದಲ್ಲಿ ಮಾಡೋ ಬದಲು ಬೆಂಗಳೂರನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ? ಅಂದರೆ ಎಲ್ಲರೂ ಇಲ್ಲೇ ಸಿಗ್ತಾರೆ ಅಂತಾನೆ, ಎಲ್ಲರೂ ಸಿಗ್ತಾರಾ ಅಂತ? ಸಹಜವಾಗಿ ಕುಂದಾಪುರದಲ್ಲಿ ಬೇರೆ ಬೇರೆ ರೀತಿಯ ಆ್ಯಕ್ಟಿವಿಟೀಸ್ಗಳು ನಡೀತಾ ಇರುತ್ತೆ. ಕುಂದಾಪುರದ ಭಾಷೆಗಳಲ್ಲಿ ನಡೆಯುವಂಥ ಆ್ಯಕ್ಟಿವಿಟೀಸ್ಗಳು ಇರೋದ್ರಿಂದ ಅಲ್ಲಿ ಈ ಭಾಷೆಗಳನ್ನು ಮಾತಾಡಿದಾಗ ಅದು ವಿಶೇಷ ಅನಿಸ್ಕೊಳ್ಳೋದಿಲ್ಲ. ಮತ್ತು ಇನ್ನೊಂದು ಬೇರೆ ಬೇರೆ ಕಾರಣಗಳಿಂದ ನಾನು ಆಗಲೇ ಹೇಳಿದಂತೆ ಉದ್ಯೋಗಕ್ಕಾಗಿಯೋ ಅಥವಾ ವ್ಯವಹಾರಕ್ಕಾಗಿಯೋ ಇನ್ನು ಬೇರೆ ಬೇರೆ ಕಡೆಗಳಿಂದಾಗಿ ಅವರು ರಾಜಧಾನಿಗೆ ಬಂದು ತಲುಪಿರೋರೆಲ್ಲರಿಗೂ ಕೂಡ ಎಲ್ಲ ವರ್ಷಕ್ಕೊಮ್ಮೆ ನಾವೆಲ್ಲ ಒಟ್ಟು ಸೇರಬೇಕು ಅಂತ ಹೇಳುವಾಗ ಊರಿನವರನ್ನು ಕೂಡ ಇಲ್ಲಿ ಒಟ್ಟು ಸೇರಿಸ್ಕೊಂಡು ಅದು ವಿಶೇಷ. ನಾನು ಊರಿನಲ್ಲಿ ಕೆಲಸ ಮಾಡ್ತಾ ಇರೋನು, ಇಲ್ಲಿ ಹಬ್ಬ ನಡೀತಿದೆ ಅಂತ ಹೇಳೋ ಕಾರಣಕ್ಕೆ ನಾನು ಬೆಂಗಳೂರಿಗೆ ಬಂದಿದ್ದೇನೆ. ಬೇರೆ ಬೇರೆ ಕಾರಣಗಳಿಂದ ನನ್ನ ಜವಾಬ್ದಾರಿಗಳನ್ನು ನಾನು ನಿರ್ವಹಿಸ್ತಾ ಇದ್ದೇನೆ. ಇಲ್ಲಿರೋರ ಜೊತೆ ಊರಿನವ್ರ ಬಾಂಧವ್ಯ ಗಟ್ಟಿಯಾಗುತ್ತೆ ಅಂತ ಹೇಳುವ ಕಾರಣದಿಂದ ರಾಜಧಾನಿಯಲ್ಲಿ ಒಂದು ಭದ್ರವಾದ ತಲೆಗಟ್ಟು ಕಟ್ಟಬೇಕು ಅಂತ ಹೇಳುವ ಕಾರಣಕ್ಕೆ ಒಂದು ಹೊಸ ಆಲೋಚನೆಯ ಪರ್ವ ಇದು. ಸರ್, ಹೇಳಬೇಕು ಅಂದರೆ ಭಾಷೆಯನ್ನು ಸಂಸ್ಕೃತಿಯನ್ನು ಏನು ಬೆಳೆಸಬೇಕು ಅಂತ ಹೇಳ್ತೀವಿ, ಅದು ಇವತ್ತು ಉದಾಹರಣೆಯಾಗಿ ನಿಂತ್ಕೊಳ್ಳುತ್ತೆ. ಇವತ್ತು ಕುಂದಾಪುರ ಕನ್ನಡ ಹಬ್ಬ, ಏನು ಹೇಳ್ತೀರಾ? ನಿಜ, ಕುಂದಾಪುರ ಕನ್ನಡಕ್ಕೆ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಮೊದಲೇ ಇತ್ತು. ಆದರೆ ಒಂದು 5 ವರ್ಷದ ಕೆಳಗೆ ಒಂದಷ್ಟು ಉತ್ಸಾಹಿ ಹುಡುಗರು, ಮುಖ್ಯವಾಗಿ ವಸಂತ ಗಿಳಿಯಾರ್, ಉದಯ್ ಶೆಟ್ಟಿ ಪಡುಕರೆ, ಹೀಗೆ ಕುಂದಾಪುರದಲ್ಲಿ ಈ ಕರ್ಕಟಕ ಅಮಾವಾಸ್ಯೆ ದಿವಸ ಒಂದು ಕುಂದಾಪುರ ಕನ್ನಡ ಹಬ್ಬದ ದಿನಾಚರಣೆ ಮಾಡುವುದು ಅಂತ ಆಲೋಚನೆ ಮಾಡಿ ಈ 5 ವರ್ಷದಲ್ಲಿ ಅದು ವಿಸ್ತರಿಸಿಕೊಂಡ ಬಗ್ಗೆ ಬಹಳ ಆಶ್ಚರ್ಯ ಆಗ್ತದೆ. ಅದರಲ್ಲಿಯೂ ಬೆಂಗಳೂರಲ್ಲಿ ಅಂತೂ ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಮೂಲಕ ಒಂದು ದಿನ ಆರಂಭವಾದ ಹಬ್ಬ ಈಗ 2 ದಿನಕ್ಕೆ ವಿಸ್ತರಿಸಲ್ಪಟ್ಟಿದೆ. ಈ 2 ದಿನಗಳಲ್ಲಿ ಕುಂದಾಪುರ ಕನ್ನಡಕ್ಕೆ ಸಂಬಂಧಪಟ್ಟ ವೈವಿಧ್ಯಮಯವಾದ ಅನೇಕ ಕಾರ್ಯಕ್ರಮಗಳನ್ನು ಇವರು ಹಾಕಿಕೊಳ್ತಾ ಇದ್ದಾರೆ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸುವುದು ಬರೀ ಭಾಷಣಕ್ಕಿಂತ ಹೊರತಾಗಿ ಈ ಥರದ ಕಾರ್ಯಕ್ರಮಗಳ ಮೂಲಕ ನಾವು ಮಾಡೋದ್ರಿಂದ ನಮ್ಮ ಭಾಷೆಗೆ ಒಂದು ಹೊಸ ಎತ್ತರವನ್ನು ಕೊಡಬಹುದು ಅಂತ ನನಗನ್ನಿಸ್ತಾ ಇದೆ. ಎಲ್ಲ ಕಡೆ ಪುಸ್ತಕ ಮಳಿಗೆಗಳನ್ನೆಲ್ಲ ತೆಗೆದು ಕುಂದಾಪುರ ಕನ್ನಡದ ಆ ಒಂದು ಗಮನ ಎಲ್ಲ ಕಡೆನೂ ಹರಡಬೇಕಾಗಿರುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗ್ತಾ ಇದೆ. ಏನು ಹೇಳ್ತೀರಾ ಅದ್ರ ಬಗ್ಗೆ? ಈಗ ಇವತ್ತಿನ ಯುವ ಸಮುದಾಯ ಹೆಚ್ಚಾಗಿ ಹೇಳ್ಬೋದು, ಓದುವ ಆಸಕ್ತಿ ಕಡಿಮೆ ಆಗಿರುವ ಈ ಹೊತ್ತಿನಲ್ಲಿ ಇಂತಹ ಒಂದು ಸ್ಟಾಲ್ಗಳ ಮೂಲಕ ಪುಸ್ತಕಗಳನ್ನು ಪರಿಚಯಿಸುವುದು ಒಂದು ವಿನೂತನ ಕ್ರಮ. ಇದನ್ನು ಎಲ್ಲ ಸಂಘಟಕರು ಹೆಚ್ಚಾಗಿ ಆಲೋಚನೆ ಮಾಡೋದಿಲ್ಲ. ಅವರು ವೇದಿಕೆ ಮೇಲಿನ ಒಂದಷ್ಟು ಕಾರ್ಯಕ್ರಮಗಳಿಗೆ ಮಾತ್ರ ಆಸಕ್ತಿ ವಹಿಸ್ತಾರೆ. ಅಂಥದ್ರಲ್ಲಿ ಈ ಥರದ ಒಂದು ಹೊಸ ಕಲ್ಪನೆ ನಿಜಕ್ಕೂ ಬಹಳ ಮೆಚ್ಚುವಂಥದ್ದು. ಮತ್ತು ಎಷ್ಟೋ ಜನ ಯುವಕರಿಗೆ ಈ ಪುಸ್ತಕಗಳನ್ನು ಕಂಡು ಓದುವ ಅಭ್ಯಾಸ ಬೆಳೆದರೆ ಇವರು ಮಾಡುವ ಈ ಶ್ರಮ ಸಾರ್ಥಕ ಅಂತ ಅನ್ನಿಸ್ತದೆ, ಮತ್ತು ಅದು ಸಾರ್ಥಕ ಆಗ್ತದೆ ಅನ್ನುವ ಭರವಸೆ ಸಹ ನನಗಿದೆ. ಕರ್ನಾಟಕ ನ್ಯೂಸ್ ಬೀಟ್ ಇದಕ್ಕೆ ನಾನು ಅರೆಹೊಳೆ ಪ್ರತಿಷ್ಠಾನ ಅಥವಾ ನಂದಗೋಕುಲ ತಂಡದಿಂದ, ಬಹುಶಃ ನಂದಗೋಕುಲ ತಂಡದ ಬಗ್ಗೆ ಒಂದು ಮಾತು ಹೇಳಬೇಕಂದ್ರೆ, ಈ ಕುಂದಾಪುರ ಕನ್ನಡ ಪ್ರತಿಷ್ಠಾನದವರು ಈ ಥರ ಆಯೋಜಿಸ್ತಾ ಇರುವ ಹಬ್ಬದಲ್ಲಿ ಸತತ 3ನೇ ಬಾರಿಗೆ ನಾವು ನಮ್ಮ ತಂಡದ ಕಲಾ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಮೊದಲು ಮಾರಣಕಟ್ಟೆ ಕ್ಷೇತ್ರ ಮಹಾತ್ಮೆಯನ್ನು ತೋರಿಸಿದ್ದೇವೆ, ಕಳೆದ ವರ್ಷ ಮಂದಾರ್ತಿ ಕ್ಷೇತ್ರ ಮಹಾತ್ಮೆ, ಈ ವರ್ಷ ಬಾರ್ಪುರಿನ ಹಡಗು ಅನ್ನುವ ಒಂದು ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೇವೆ. ಹೀಗೆ ನಮ್ಮಂಥ ಕಲಾವಿದರನ್ನು ಪ್ರೋತ್ಸಾಹಿಸ್ತಾ ಇರುವ ಇಂಥ ಪ್ರತಿಷ್ಠಾನದವರಿಗೂ ಹಾಗೆ ತಮ್ಮಂತಹ ನ್ಯೂಸ್ ಚಾನಲ್ನವರಿಗೂ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೇವೆ. ಧನ್ಯವಾದ. ನಾವು ಹುಟ್ಟಿ ಬೆಳೆದದೆಲ್ಲ ಕುಂದಾಪುರ, ನಮ್ಮ ಮಾತೃಭಾಷೆ ಕುಂದಾಪುರ ಕನ್ನಡ. ಈಗ ಈ ಮಾತೃಭಾಷೆಯಲ್ಲಿ ತೊದಲ ನುಡಿಗಳನ್ನು ಕಲ್ತ್ಕೊಂಡು ಈಗ ಮೊದಲ ಹೆಜ್ಜೆಯನ್ನು ಪುಸ್ತಕ ಪ್ರಪಂಚದಲ್ಲಿ ಇಡೋಕೆ ಹೊರಟಿದೆ. ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಕುಂದಾಪುರ ಕನ್ನಡ ಹಬ್ಬ ಕಾರ್ಯಕ್ರಮದಲ್ಲಿ ನನ್ನ ಪುಸ್ತಕ ರಿಲೀಸ್ ಆಗ್ತಾ ಇದೆ, ಈ ಪಯಣ ನೂತನ ಅಂತ. ಕುಂದಾಪುರ ಭಾಷೆ ಅಂದೇಳಿ ಹೇಳಿದ್ರೆ ನಮಗೆ ಮನಿ ಭಾಷೆ. ಹಾಗೆ ನಾವು ಎಂಥದೇ ಮಾಡ್ರು ಎಲ್ಲೇ ಹೊರು ಆಲೋಚನೆ ಮಾಡೋ ಭಾಷೆ ಅಂದೇಳಿ ಒಂದಿರುತ್ತೆ ಅಂದೇಳಿ ಹೇಳ್ತಾರೆ. ಅದು ನಮ್ಮ ಮಾತೃಭಾಷೆ ಆಗಿರುತ್ತೆ ಅನ್ನೋದು ಸತ್ಯ. ಮಾತೃಭಾಷೆಯನ್ನು ಪ್ರೀತಿಸ್ತಾ ಬೇರೆ ಭಾಷೆಯನ್ನು ಗೌರವಿಸ್ತಾ ನಡಿಬೇಕು ಅನ್ನೋದು ಕೂಡ ಜೀವನದಲ್ಲಿ ಇರುವಂಥ ಒಂದು ಮುಖ್ಯ ಅಂಶ. ನಾವು ಎಲ್ಲೇ ಇರಲಿ ನಮ್ಮ ಆ ಬೇರನ್ನು ನಾವು ಮರಿಬಾರ್ದು, ಅದು ನಮ್ಮ ಐಡೆಂಟಿಟಿ ಆಗಿರುತ್ತೆ. ಎಲ್ಲೇ ಹೋದ್ರೂ ಕೆಲವರು ಅಂದ್ಕೊಳ್ತಾರೆ ಈಗ ನಮ್ಮ ಕುಂದಾಪುರ ಕನ್ನಡ ಅಂತಲ್ಲ, ಬೇರೆ ಬೇರೆ ಭಾಷೆಗಳನ್ನು ಮನೇಲಿ ಮಾತಾಡ್ತಾರೆ. ಅದು ಇಂಗ್ಲೀಷ್ನ ಒಂದು ಪ್ರಭಾವದಿಂದ ಕೆಲವೊಂದು ಭಾಷೆಗಳು ಮಹತ್ವವನ್ನು ಕಳ್ಕೊತಾ ಇದ್ದಾವೆ, ಅಳಿವಿನಂಚಿನತ್ತ ಸಾಕ್ತಾ ಇದ್ದಾವೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಬರೀ ಮಾತುಗಳೆಲ್ಲ, ಇದು ಸತ್ಯ ಕೂಡ. ಒಂದನ್ನು ಅರ್ಥ ಮಾಡ್ಕೋಬೇಕು, ಎಲ್ಲರೂ ಕೂಡ ಅವರ ಮಕ್ಕಳನ್ನ ಅವರು ಸ್ಟ್ರಾಂಗ್ ಮಾಡಬೇಕು ಅಂತಿದ್ರೆ ಪ್ರಪಂಚದಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಭಾಷೆ ಯಾವುದು ಅಂತ ಕೇಳಿದ್ರೆ ಅದು ಅವರ ಮಾತೃಭಾಷೆ. ಅಮ್ಮನ ಭಾಷೆಯಿಂದನೇ ಮಗು ಗಟ್ಟಿಯಾಗ್ತಾ ಹೋಗುತ್ತೆ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ, ಮಕ್ಕಳು ಗಟ್ಟಿಯಾಗಿ ತಮ್ಮ ಬದುಕನ್ನು ಕಟ್ಕೋಬೇಕು ಅಂತ. ಮತ್ತು ಎಲ್ಲ ಭಾಷೆಯನ್ನು ಅವರು ಆರಾಮಾಗಿ ಕಲ್ತ್ಕೋತಾರೆ. ಇದು ಅಮ್ಮಂದಿರ ಮೇಲೆ ಇರುವಂಥ ಒಂದು ದೊಡ್ಡ ಹೊಣೆಗಾರಿಕೆ.
ನನಗಂತೂ ಖುಷಿ ಆಗ್ತಾ ಇದೆ. ನನ್ನ ಮೊದಲ ಪುಸ್ತಕ ಇಲ್ಲಿ ರಿಲೀಸ್ ಆಗ್ತಾ ಇರುವಂಥದ್ದು ಕುಂದಗನ್ನಡತಿಯಾಗಿ ನಿಜವಾಗ್ಲೂ ಖುಷಿ ಕೊಟ್ಟಿದೆ. ನಾನು ಮಂಗಳೂರಲ್ಲಿ ಆರ್ ಜೆ ಆಗಿ ವರ್ಕ್ ಮಾಡ್ತಾ ಇರೋದು 92.7 ಬಿಗ್ ಎಫ್ ಎಮ್ಮಲ್ಲಿ ಬೆಳಗಿನ ಶೋ ಮಾಡ್ತೀನಿ. ಕಳೆದ 12 ವರ್ಷಗಳಿಂದ ನನ್ನ ಜೀವನದಲ್ಲಿ ನಾನು ಕಂಡಂತಹ ಅದೆಷ್ಟೋ ವ್ಯಕ್ತಿಗಳ ಅನುಭವ, ಹಾಗೆ ನಾನು ಕಂಡಂತಹ ರಿಯಲ್ ಇನ್ಸಿಡೆಂಟ್ಗಳು, ಅನುಭವಿಸಿದಂತಹ ವಿಚಾರಗಳನ್ನು ಹಾಗೆ ನೇರವಾಗಿ ಪ್ರಾಮಾಣಿಕವಾಗಿ ತೆರೆದಿಟ್ಟಿರೋದಷ್ಟೇ. ತುಂಬ ದೊಡ್ಡದು ಅಥವಾ ಗ್ರೇಟ್ ಅನ್ನುವಂತಹ ಒಂದು ಯೋಚನೆಯೂ ಇಲ್ಲಿಲ್ಲ. ಸಿಂಪಲ್ ಆಗಿ ಇಟ್ಟಂತಹ ಒಂದಿಷ್ಟು ವಿಚಾರಗಳಿಗೆ ಪ್ರತಿಕ್ರಿಯೆ ಸಿಕ್ಕರೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಏನಾದರೂ ಬರಿಬೇಕು, ಏನಾದರೂ ಮಾತಾಡಬೇಕು ಅಂತಂದರೆ ನಾವು ಅದನ್ನು ಅನುಭವಿಸಬೇಕು. ಆಗ ಅದನ್ನು ಇನ್ನೊಬ್ಬರಿಗೆ ಹಂಚೋದಕ್ಕೆ ಬಹಳ ಸುಲಭವಾಗುತ್ತೆ ಅಂತ ನಾನು ನಂಬ್ತೀನಿ. ಅದನ್ನೇ ಮಾಡುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ನಿಮ್ಮೆಲ್ಲರ ಪ್ರೀತಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನಮ್ಮ ಒಂದು ಚಾನಲ್ಗೆ, ಕರಾವಳಿ ಲೈವ್ಗೆ ನಾನು ಖಂಡಿತವಾಗಿಯೂ ಧನ್ಯವಾದಗಳನ್ನು ಹೇಳಲೇಬೇಕು. ನನ್ನ ಮಾತುಗಳನ್ನು ಇಲ್ಲಿ ಪ್ರಸಾರ ಮಾಡ್ತಾ ಇರೋದಕ್ಕೆ ಖಂಡಿತ ಅಲ್ಲ, ನಾನು ಕೂಡ ಅವರ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ತೀನಿ. ಭಾಳಷ್ಟು ವಿಚಾರಗಳನ್ನು, ಬೇರೆ ಬೇರೆ ಕಡೆ ನಡೆಯುವಂತಹ ಅದೆಷ್ಟು ಒಳ್ಳೆಯ ವಿಚಾರಗಳನ್ನು ಪಾಸಿಟಿವ್ ಆಗಿ ಜನರಿಗೆ ತಲುಪಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಬಂದಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಅವರ ಹೆಜ್ಜೆ ಹೀಗೆ ಮುಂದುವರಿತಾ ಇರಲಿ. ಅವರಿಗೆ ಆಲ್ ದಿ ಬೆಸ್ಟ್ ಕೂಡ ಹೇಳ್ತಾ ಇದ್ದೀನಿ. ಹೊಸತನವನ್ನು ಕೊಡ್ತಾ ಜನರಿಗೆ ಇನ್ನಷ್ಟು ಹತ್ತಿರವಾಗಿ ಅಂತ ಹೇಳ್ತಾ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಷ್ಟು ಚೆನ್ನಾಗಿ ಮಾತನಾಡಿದ್ರಿ. ಅದೇ ಥರ ನಿಮ್ಮ ಪುಸ್ತಕ ಕೂಡ ಅಂದರೆ ಅಷ್ಟೇ ಚೆನ್ನಾಗಿರುತ್ತೆ ಅಂತ ನಾವು ಕೂಡ ಅಂದ್ಕೊಳ್ತೀವಿ. ಆಲ್ ದ ವೆರಿ ಬೆಸ್ಟ್. ಜೊತೆಗೆ ನಮ್ಮ ಚಾನಲ್ಗೂ ಕೂಡ ವಿಶ್ ಮಾಡೋದಾದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್.